ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, ನಮ್ಮ ದಾವಣಗೆರೆಯ ಅಥವಾ ಹರಿಹರದ ನಮ್ಮ ಪಂಚಮಸಾಲಿ ಪೀಠ ವೀರಶೈವ ಪಂಚಮಸಾಲಿ ಪೀಠದ ವೀರಶೈವ ಲಿಂಗಾಯತ್ ಪಂಚಮಸಾಲಿ ಪೀಠದ ಮಠಾಧಿಪತಿಗಳಾದಂತಹ ವಚನಾನಂದ ಸ್ವಾಮೀಜಿ ಅವರ ಮೇಲೆ ಈಗಾಗಲೇ ಆ ಟ್ರಸ್ಟ್ ಹೊರಗೆ ಹೋಗ್ಬೇಕಪ್ಪ ನೀವು ಅಂತೇಳಿ ಆಜ್ಞೆ ಮಾಡಿದೆ. ಆದರೆ ಅದಕ್ಕೆ ವಚನಾನಂದ ಸ್ವಾಮಿಗಳು ಒಪ್ಪದ. ಮತ್ತು ಲೆಕ್ಕಪತ್ರ ಕೊಡ್ರಪ್ಪ, ನೀವು ಲೆಕ್ಕ ಹೊಡೆದಿದ್ದೀರಿ ಅಂದರೆ ಈ ಒಂದು ಆರೋಪ ಪ್ರತ್ಯಾರೋಪ ಜೋರುದಾರಾಗಿ ನಡೀತಾನೆ ಇದೆ. ಕಳೆದ ಒಂದು ಎರಡು ತಿಂಗಳಿಂದ ನಿರಂತರ ನಡೀತಾನೆ ಇದೆ ಜಗಳದು. ಅಲ್ಲಿಯ ಟ್ರಸ್ಟಿಗಳಿಗೆ, ಮಹಾಸ್ವಾಮಿಗಳಿಗೆ ಅಥವಾ ವಚನಾನಂದ ಸ್ವಾಮಿಗಳಿಗೆ ಹೊಂದಾಣಿಕೆ ಆಗಲ್ಲ. ಅದಕ್ಕೆ ಹೊಂದಾಣಿಕೆನೋ ವಾದವೋ ವಿವಾದವೋ, ಯಾರು ತಿಂದರು ಯಾರಿಲ್ಲೋ ಇವ್ರ ಬಗ್ಗೆ ಅಂತ ಅತ್ಯಂತ ಒಂದೇನಪ್ಪ ಅಂದ್ರೆ ಸ್ವಾಮೀಜಿಯವ್ರ ಬದಲಾಗಿ ಅಂತ ಅವರು ಯಾವುದಕ್ಕೂ ಬಗ್ಗಲಾರಂಥ ಪರಿಸ್ಥಿತಿ. ಯಾಕಂದರೆ ನೀವು ಮೊದಲು ಹೊರಡಲಿಲ್ಲ ಅನ್ನುವಂಥದ್ದು ತಪ್ಪು ಮಾಡಿದ್ರಿ ನೀವು. ಅದಕ್ಕೆ ವಿಶೇಷವಾಗಿ ಅವರು ಒತ್ತು ಕೊಟ್ಟು ಹೇಳುವಂಥದ್ದು ವಚನ ಟ್ರಸ್ಟ್ ವತಿಯಿಂದ, ಅದರಲ್ಲೂ ಮುಖ್ಯವಾಗಿ BC ಉಮಾಪತಿ ಪ್ರಧಾನ ಧರ್ಮದರ್ಶಿ ಪಂಚಮಸಾಲಿ ಗುರುಪೀಠದ ಟ್ರಸ್ಟ್ ಏನಿದ್ದಾರೆ ಅವರಿಂದ ಸ್ಪಷ್ಟ ಹೇಳ್ತಾರೆ, ವಚನಾನಂದ ಸ್ವಾಮೀಜಿಯನ್ನು ಮಠದಿಂದ ಹೊರ ಹಾಕಲು ನಾವು ತಯಾರಿದ್ದೀವಿ, ರೆಡಿ ಇದ್ದೀವಿ, ಹೊರ ಹಾಕ್ತೀವಿ ಅವರನ್ನು ಅಂತೇಳಿ. ಅಲ್ಲಿ ಎರಡು ಗುಂಪುಗಳಾಗಿದೆ. ಒಂದು ಕಡೆ ವಚನಾನಂದ ಸ್ವಾಮಿಗಳದ್ದು, ಇನ್ನೊಂದು ಕಡೆ ಅವ್ರ ವಿರೋಧಿಗಳದ್ದು. ಟ್ರಸ್ಟ್ಗಳ ಅಂತೂ ಒಟ್ಟಿನಲ್ಲೇ ಅವ್ರು ಹೋಗಬೇಕಪ್ಪ ಹೊರಗೆ ಅನ್ನೋಂಥ ಒಂದೇ ಮಾತು. ಅದರಲ್ಲೂ ನಮ್ಮ BC ಉಮಾಪತಿಯವರು ಈಗಾಗಲೇ ಹೇಳಿದಂಗೆ ನಿಮಗೆ ಅವರಂತೂ ಮತ್ತು ಅವ್ರ ಜೊತೆಗಾರರಂತೂ ಈಗಾಗಲೇ ಲೆಕ್ಕಪತ್ರ ತೊಗೊಂಡು ಬಂದು ಮಂಡಿಸಿದ್ರು. ಅವತ್ತು ಮಂಡಿಸಿ ತಮ್ಮ ಅಭಿಪ್ರಾಯ ಹೇಳಿದರು. ನೋಡಪ್ಪ, ದುಡ್ಡದ 27 ಕೋಟಿ ರೂಪಾಯಿ